ಧನರಾಜ್ ಅವರ ಮನೆಗೆ ಹನುಮಂತ ಬಂದಿದ್ದಾರೆ. ಅದ್ಭುತ ಸಮಯವನ್ನ ಕಳೆದಿದ್ದಾರೆ. ಸಾಕಷ್ಟು ಕಾಮಿಡಿ ರೀಲ್ಸ್ ಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಧನರಾಜ್ ಜೊತೆ ಸೇರ್ಕೊಂಡು ಹನುಮಂತುಗೆ ಒಳ್ಳೆ ರೀತಿಯಲ್ಲೂ ಕೂಡ ಆಕ್ಟಿಂಗ್ ಬರುತ್ತೆ. ಬಟ್ ಅವ್ರು ಯಾವತ್ತೂ ಕೂಡ ತೋರ್ಪಡಿಸಿಲ್ಲ. ಇವ್ರು ಇದಕ್ಕೂ ಮುಂಚೆ ಸರಿಗಮಪದಲ್ಲಿ ಭಾಗಿಯಾದ್ರು. ಆ ಬಳಿಕ ಭರ್ಜರಿ ಬ್ಯಾಚುಲರ್ಸ್ ಅಂತ ಬಂದಿತ್ತು ಸೀಸನ್ 1, ಅದ್ರಲ್ಲೂ ಕೂಡ ಸೂಪರ್ ಆಗಿ ಭಾಗಿಯಾಗಿ ಫಾರಿನ್ ಟ್ರಿಪ್ ಅಲ್ಲಿ ಹೊಡ್ಕೊಂಡ್ ಬರ್ತಾರೆ. ನಂತರದಲ್ಲಿ ಬಿಗ್ ಬಾಸ್ ಗೆ ಹೋಗ್ತಾರೆ. ಈಗ ಸಾಕಷ್ಟು ಕಾರ್ಯಕ್ರಮ, ಈವೆಂಟ್ಸ್, ಆರ್ಕೆಸ್ಟ್ರಾಗಳಿಗೆಲ್ಲ ಹೋಗ್ತಾ ಇದಾರೆ. ಜೊತೆಗೆ ಈ ರೀತಿ ಬೆಂಗಳೂರಿನಲ್ಲಿ ಧನರಾಜ್ ಅವರ ಮನೆಗೆ ಬಂದು ಧನರಾಜ್ ಅವರ ಮಗುವನ್ನ ಮಾತನಾಡಿಸಿ ಆಟವಾಡುತ್ತಾ ಅಲ್ಲೇ ಒಂದು ರೀಲ್ಸ್ ಗಳನ್ನ ಮಾಡ್ತಾರೆ. ಧನರಾಜ್ ಮತ್ತೆ ಹನುಮಂತು ಮತ್ತೆ ಧನರಾಜ್ ಅವರ ಪತ್ನಿ ಪ್ರಜ್ಞಾ ಅವರು ಸೂಪರ್ ಆಗಿ ಕಾಮಿಡಿ ರೀಲ್ಸ್ ಗಳನ್ನ ಮಾಡುತ್ತಾ ಕಂಪ್ಲೀಟ್ ಆಗಿ ಎಂಟರ್ಟೈನ್ಮೆಂಟ್ ಅನ್ನ ನೀಡ್ತಾ ಇದ್ದಾರೆ ಅಭಿಮಾನಿಗಳಿಗೆ. ನಿಮ್ಗೂ ಕೂಡ ಹನುಮಂತ ಇಷ್ಟ. ಹನುಮಂತ ಸೂಪರ್ ಆಗಿ ಬಿಗ್ ಬಾಸ್ ಗೆದ್ರು, ಒಳ್ಳೆ ದುಡ್ಡನ್ನು ಕೂಡ ತೆಗೆದುಕೊಂಡ್ರು. ಆದ್ರೂ ಅವರು ಸಿಂಪಲ್ ಆಗಿರೋಕೆ ಇಷ್ಟಪಡ್ತಾರೆ. ಯಾವುದೇ ರೀತಿ ಪ್ಯಾಂಟ್ ಶರ್ಟ್ ಏನೂ ಕೂಡ ಇಲ್ಲ. ಜಸ್ಟ್ ಆಸ್ ಇಟ್ ಈಸ್ ಶರ್ಟ್, ಸಾಧಾರಣವಾದಂತ ಪಂಚೆ, ಅಷ್ಟರಲ್ಲೇ ಅವರು ಅವರ ಒಂದು ದಿನವನ್ನ ಕಳೆದು ಬಿಡ್ತಾರೆ. ಸೊ ಈ ರೀತಿ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲೂ ಕೂಡ ಕಾಣಿಸ್ಕೊತಾ ಇದ್ದಾರೆ. ಮತ್ತೆ ಒಂದು ಗೆಸ್ಟ್ ಆಗಿ ಮುದ್ದು ಸೊಸೆ ಧಾರಾವಾಹಿಗೂ ಕೂಡ ಹೋಗಿ ಆಕ್ಟ್ ಮಾಡಿ ಬಂದಿದ್ದಾರೆ ಧನರಾಜ್ ಮತ್ತೆ ಹನುಮಂತ. ನಿಮ್ಗೂ ಕೂಡ ಇಷ್ಟನ ಈ ಒಂದು ದೋಸ್ತ ಜೋಡಿ? ತಪ್ಪದೆ ಕಮೆಂಟ್ ಮೇಲೆ ಎಲ್ಲ ಕಡೆ ವಿಡಿಯೋ ಶೇರ್ ಮಾಡೋದನ್ನ ಮರಿಬೇಡಿ.